ವ್ಯಕ್ತಿಯ ಕತ್ತು ಸೀಳಿದೆ ಗಾಳಿಪಟ ಮಾಂಜಾದಾರ. ನಡು ರಸ್ತೆಯಲ್ಲೇ ನರಳಿ ವ್ಯಕ್ತಿ ಪ್ರಾಣ ಬಿಟ್ಟಿದ್ದು ಬೀದರ್ ಚಿಟಗುಪ್ಪದ ತಾಳಮಡಗಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ನಡು ರಸ್ತೆಯಲ್ಲೇ ವ್ಯಕ್ತಿ ಪ್ರಾಣ ಬಿಟ್ಟಿದ್ದಾರೆ. ಬಂಬುಳಗಿ ಗ್ರಾಮದ ಸಂಜೀವ್ ಕುಮಾರ್ ದುರ್ಮರಣಕ್ಕೆ ಈಡಾಗಿರೋದು. ಹುಮ್ನಾಬಾದ್ ಹಾಸ್ಟೆಲ್ನಲ್ಲಿದ್ದರು ಸಂಜೀವ್ ಅವರ ಮಗಳನ್ನ ಕರ್ಕೊಂಡು ಬರಬೇಕು ಅಂತ ಹೇಳಿ ಸಂಜೀವ್ ಕುಮಾರ್ ಅವರು ಅಲ್ಲಿ ಹೊರಡ್ತಾರೆ. ಆ ಸಂದರ್ಭದಲ್ಲಿ ಇದೀಗ ತಂದೆ ಸಂಜೀವ್ ಕುಮಾರ್ ದುರ್ಮರಣಕ್ಕೆ ಈಡಾಗಿರೋದು. ಇದು ಗಾಳಿಪಟದ ಮಾಂಜಾದಾರ ಕತ್ತನ್ನ ಸೀಳಿ ಅವರು ರಸ್ತೆಯಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಹಾಸ್ಟೆಲ್ನಲ್ಲಿರುವಂತಹ ಮಗಳನ್ನ ಕರ್ಕೊಂಡು ಬರೋದಕ್ಕೆ ಹೊರಟಂತಹ ಸಂದರ್ಭದಲ್ಲಿ ದುರ್ಘಟನೆ ನಡೆದಿದ್ದು ತಾಳಮಡಗಿ ಗ್ರಾಮದ ಬಳಿ ರಸ್ತೆಗೆ ಅಡ್ಡಲಾಗಿ ಬಿದ್ದಿತ್ತು ಗಾಳಿಪಟದ ಮಾಂಜಾದಾರ ಸಂಜೀವ್ ಅವರ ಕತ್ತನ್ನ ಸೀಳಿತ್ತು. ಮಗಳಿಗೆ ಕೊನೆಯ ಕರೆ ಮಾಡಿ ಪ್ರಾಣ ಬಿಟ್ಟಿದ್ದಾರೆ ಸಂಜೀವ್ ಅವರು. ನಡು ರಸ್ತೆಯಲ್ಲಿ ಅವರು ನರಳಿ ಪ್ರಾಣ ಬಿಟ್ಟಿದ್ದಾರೆ. ರಸ್ತೆಯಲ್ಲಿ ಒದ್ದಾಡಿದ್ದಾರೆ ಅವರು. ಈ ಗಾಳಿಪಟದ ಮಾಂಜಾದಾರ ಅವರ ಪ್ರಾಣವನ್ನೇ ತೆಗೆದಿದೆ. ಮಾಂಜಾದಾರ ಕತ್ತಿಗೆ ಸಿಲುಕಿ ಬೈಕ್ ಸವಾರ ಸಾವನ್ನಪ್ಪಿದ ಪ್ರಕರಣದ ಬಗ್ಗೆ ಬೀದರ್ ಎಸ್ಪಿ ಪ್ರದೀಪ್ ಗುಂಟಿ ಮಾತಾಡಿದ್ದಾರೆ ನೋಡಿ. ಅವರು ಬೈಕ್ ಮೇಲೆ ಹೋಗ್ತಿರುವಾಗ ಆಗಲೇ ರೋಡ್ ಮೇಲೆ ಬಿದ್ದಿದ್ದ ಒಂದು ಮಾಂಜಾ ವೈರು ಅವರ ಕುತ್ತಿಗೆಗೆ ಸುತ್ತಿಕೊಂಡು ಅಲ್ಲೇ ಬಿದ್ದು ಕಟ್ಟಾಗಿ ಅಲ್ಲೇ ಬಿದ್ದು ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾಯಿತು. ಈಗಾಗಲೇ ನಾವು 3 ದಿನದಿಂದ ಒಂದು ಡ್ರೈವ್ ಮಾಡ್ತಾ ಇದ್ದೀವಿ ನಮ್ಮ ಇಡೀ ಜಿಲ್ಲೆಯಲ್ಲಿ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗಾಳಿಪಟವನ್ನು ಹಾರಿಸುವ ವಿಷಯದಲ್ಲಿ ಈ ಮಾಂಜಾದಾರವನ್ನು ಯೂಸ್ ಮಾಡುವುದು ನಿಷಿದ್ಧ ಮಾಡಲಾಗಿದೆ ಈಗಾಗಲೇ. ಆದರೂ ಸಹ ಕೆಲವು ಅಂಗಡಿಗಳು ಈ ದಾರವನ್ನು ಮಾರುತ್ತಿದ್ದು ನಮಗೆ ಬಂದಿದೆ. 2-3 ಕಡೆ ನಾವು ಸೀಸ್ ಮಾಡಿದ್ದೆವು ಕೂಡ. ಮತ್ತೊಂದು ಸರಿ ಎಲ್ಲರಿಗೂ ನಾವು ಅಂಗಡಿಗಳಿಗೆ ಹೇಳುವುದೇನೆಂದರೆ, ಈ ನಿಷಿದ್ಧ ಮಾಂಜಾ ದಾರವನ್ನು ಮಾರಾಟ ಮಾಡಿದ್ದಲ್ಲಿ ಅಥವಾ ಉಪಯೋಗಿಸಿದ್ದಲ್ಲಿ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಅಂತ ನಾನು ಹೇಳ್ತೇನೆ. ಅವ್ರು ಬೈಕ್ ಮೇಲೆ ಹೋಗ್ತಿರುವಾಗ ಆಗಲೇ ರೋಡ್ ಮೇಲೆ ಬಿದ್ದಿದ್ದ ಒಂದು ಮಾಂಜಾ ವೈರು ಅವರ ಕುತ್ತಿಗೆಗೆ ಸುತ್ತಿಕೊಂಡು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದುರ್ಗಪ್ಪ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗಪ್ಪ ಹೊಸಮನಿ, ಈಗಾಗಲೇ ಅದು ನಿಷೇಧ ಇದ್ರೂ ಕೂಡ ಮಾಂಜಾದಾರ ಹೇಗೆ ಅಲ್ಲಿ ಸಿಕ್ತು, ಯಾರು ಈ ರೀತಿಯಾಗಿ ಮಾಡಿದ್ರು, ಜೊತೆಗೆ ಅಲ್ಲಿ ನರಳ್ತಾ ಇದ್ರೂ ಕೂಡ ಯಾರು ಕೂಡ ಅವರ ಸಹಾಯಕ್ಕೆ ಹೋಗ್ಲಿಲ್ವಾ? ಈಗ ಪೊಲೀಸರು ತನಿಖೆ ಯಾವ ರೀತಿಯಾಗಿ ಮಾಡ್ತಿದ್ದಾರೆ? ನವಿತಾ ಜೈನ್, ಏನು ಇವತ್ತು ಬೆಳಗ್ಗೆ ನಡೆದಿರ್ತಕ್ಕಂಥ ಒಂದು ದುರಂತ ಘಟನೆ ಏನಂದ್ರೆ, ಮಾಂಜಾದಾರವನ್ನು ಬೈಕ್ ಸವಾರನ ಕುತ್ತಿಗೆಯನ್ನ ಸೀಳಿ ಪ್ರಾಣವನ್ನೇ ಬಲಿ ಪಡೆದಿರ್ತಕ್ಕಂಥದ್ದು. ಬಂಬಳಗಿ ಗ್ರಾಮದ ಸಂಜೀವ್ ಕುಮಾರ್ ಹೊಸಮನಿ ಎಂಬ ವ್ಯಕ್ತಿಯನ್ನ ಬಲಿ ಪಡೆದಿರ್ತಕ್ಕಂಥದ್ದು. ಏನು ಹುಮ್ನಾಬಾದ್ನ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಓದ್ತಕ್ಕಂಥ ಮಗಳನ್ನ ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಮನೆಗೆ ಕರೆದು ತರಲಿಕ್ಕೆ ಬೈಕ್ ನಲ್ಲಿ ತೆರಳತಕ್ಕಂಥ ಸಂದರ್ಭದಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿ 65ರಲ್ಲಿ ಅಡ್ಡಲಾಗಿ ಬಿದ್ದಿದ್ದಂತ ಒಂದು ಮಾಂಜಾ ಏನು ಕತ್ತು ಸೀಳಿ ಬೈಕ್ ಸವಾರನನ್ನ ಸ್ಥಳದಲ್ಲೇ ಮೃತಪಟ್ಟಿರ್ತಕ್ಕಂಥ ದುರಂತ ಘಟನೆ ನಡೆದಿರ್ತಕ್ಕಂಥದ್ದು. ಈಗ ಸಂಜೀವ್ ಕುಮಾರ್ ಅಂತ ಕುಟುಂಬಸ್ಥರು ಮನೆಯ ಒಡೆಯನ್ನ ಕಳೆದುಕೊಂಡು ಇವತ್ತು ದುಃಖದಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ಏನು ರಾಜ್ಯದಲ್ಲಿ ಬ್ಯಾನ್ ಆಗಿರ್ತಕ್ಕಂಥದ್ದು, ಅದೇ ರೀತಿ ಬೀದರ್ ಜಿಲ್ಲೆಯಲ್ಲೂ ಕೂಡ ಬ್ಯಾನ್ ಆಗಿರ್ತಕ್ಕಂಥದ್ದು. ಸಂಕ್ರಾಂತಿ ಹಬ್ಬದಲ್ಲಿ ಸಹಜವಾಗಿ ಗಾಳಿಪಟವನ್ನ ಹಾರಾಟ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಮಾಂಜಾದಾರ ಹೇಗೆ ಸಿಗ್ತಾ ಅನ್ನೋದೇ ಕೂಡ ಈಗ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಅದರಲ್ಲೂ ಈಗ ಪೊಲೀಸ್ ಇಲಾಖೆ ಕೂಡ ಜಿಲ್ಲೆಯಲ್ಲಿ ಈ ಮಾಂಜಾದಾರ ನಿಷಿದ್ಧ ಕುರಿತು ಜನರಲ್ಲಿ ಜಾಗೃತಿಯನ್ನು ಕೂಡ ಮೂಡಿಸ್ತಾ ಇದ್ದಾರೆ. ಆದ್ರೂ ಕೂಡ ಅಂಗಡಿಕಾರರು ಕೆಲವೊಂದಿಷ್ಟು ಜನ ಕತ್ತು ಮುಚ್ಚಿ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಕ್ಕಂಥದ್ದು. ಇದು ಪೊಲೀಸ್ ಇಲಾಖೆಯ ಗಮನ ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಕೆಲವೊಂದಿಷ್ಟು ಕಡೆಗಳಲ್ಲಿ ಸೀಜ್ ಕೂಡ ಮಾಡಿರ್ತಕ್ಕಂಥದ್ದು ಮಾಂಜಾದಾರನ. ಏನು ಇವತ್ತು ಬಲಿ ಪಡೆದಿರೋ ಈ ಮಾಂಜಾದಾರದಿಂದ ಬೈಕ್ ಸವಾರ ಏನು ಮೃತಪಟ್ಟಿದ್ದಾನೆ, ಪೊಲೀಸ್ ಅಲರ್ಟ್ ಆಗಿರ್ತಕ್ಕಂಥದ್ದು. ಮತ್ತೆ ಈ ಒಂದು ಮಾಂಜಾದಾರ ಮಾಡಿರ್ತಕ್ಕಂಥವ್ರ ಮಾರಾಟ ಮಾಡ್ತಕ್ಕಂಥವ್ರ ಮೇಲೆ ಹದ್ದಿನ ಕಣ್ಣು ಇಟ್ಟಿರ್ತಕ್ಕಂಥದ್ದು. ನಿಜಕ್ಕೂ ಹಬ್ಬದ ಸಂಭ್ರಮದಲ್ಲಿ ಮನೆಯ ಒಡೆಯನನ್ನ ಕಳೆದುಕೊಂಡಿರ್ತಕ್ಕಂಥ ಕುಟುಂಬ ಇವತ್ತು ದುಃಖದಲ್ಲಿ ಇರ್ತಕ್ಕಂಥದ್ದು. ನವಿತಾ ಜೈ. ಓಕೆ, ಥ್ಯಾಂಕ್ ಯು ದುರ್ಗಪ್ಪ ಡೀಟೇಲ್ಸ್ಗೆ.